ಎಸ್ನಿಂದ ವೀರಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ವೀರಣ್ಣ ಅವರೇ, ನಾವು ಪ್ರಶ್ನೆ ಕೇಳಿದ್ವಿ ನಿಜ, ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಹೆಂಗೆ ತನಿಖೆ ಮಾಡಿದ್ರಿ ಅಂತ. ಅದರ ಅರ್ಥ ಯಾಕೆ ತನಿಖೆ ಮಾಡಿದ್ರಿ ಅಲ್ಲ, ಹಾಗೆ ತನಿಖೆ ಆಗಬೇಕು, ಹಾಗೆ ಎಲ್ಲ ಪ್ರಕರಣದಲ್ಲೂ ಆಗಬೇಕು ಅಂತ. ನೋಡಿ, ಈಗ ತನಿಖೆ ಲೋಕಾಯುಕ್ತರ ತನಿಖಾ ವರದಿ ಬಂದು ಆರೋಪ ಮುಕ್ತ ಅಂತ 4 ಜನ A1, A2, A3, A4 ಕೊಟ್ಟಿದ್ದಾರೆ. ಆದರೆ ಇದು ನ್ಯಾಯಾಲಯದ ತೀರ್ಪಲ್ಲ, ಇದು ಲೋಕಾಯುಕ್ತರ ಒಂದು ವರದಿ ಇದು. ಆದರೆ ಅಧಿಕಾರಿಗಳ ಮೇಲೆ ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ 4 ಜನ, ಅಂದಿನ DC ಮೈಸೂರಿನ DC, ಇಂದಿನ ರಾಯಚೂರಿನ ಲೋಪ ಆಗಿದೆ, ನೀವು ಬೇಕಿದ್ರೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಹೇಳಿದ್ದಾರೆ. ಹೌದು. ಹಾಗಾದ್ರೆ ಅವರ ಪೈಕಿ 4 ಜನರ ಪೈಕಿ 3 ಜನ ರಿಟೈರ್ಡ್ ಆಗಿ ಯಾವುದೋ ಕಾಲ ಆಗಿದೆ. ಹೌದು, ಒಬ್ರು ತಹಶೀಲ್ದಾರ್ ಇದ್ದಾರೆ, ಮಾಜಿ ತಹಶೀಲ್ದಾರ್ ಇದ್ದಾರೆ, ಮತ್ತೆ ಮಾಜಿ ಭೂ ಮಾಪನ ಅಧಿಕಾರಿ ಇದ್ದಾರೆ, ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್, ಮಾಜಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇಷ್ಟು ಜನ ಇದ್ದಾರೆ. ಅಂದ್ರೆ ಅಧಿಕಾರಿಗಳ ಹಿಂದೆ ಯಾರಿದ್ರು ಇದು ಕ್ವಶನ್ ಮಾರ್ಕ್ ಆಗಿದೆ. ಈಗ ಅಧಿಕಾರಿಗಳು ಯಾಕೆ ಈ ರೀತಿ ಕಾನೂನು ಉಲ್ಲಂಘಿಸಿ ಈ ರೀತಿ ಮಾಡಿದ್ದಾರೆ? ಯಾಕಂದ್ರೆ ನಿಯಮ ಇದ್ದಿದ್ದು ಬುಡಾದಲ್ಲಿ ಹಾಗೆ 40:60 ಪ್ರಕಾರ, ಅದರಲ್ಲೂ ಸೈಟ್ ಕೊಡೋದಾದ್ರೆ 2 ಸೈಟ್ ಕೊಡಬೇಕಿತ್ತು. ಬದಲಿ ಜಾಗ ಆಗಿದ್ರೆ ಆ ಜಾಗಕ್ಕೆ ತಕ್ಕಂತೆ ಕೊಡ್ಬೋದಿತ್ತು. ಮತ್ತು ನಿಯಮ ಇದ್ದಿದ್ದು ಲೇಔಟ್ ಯಾವಾಗ ಅದು ಅಕ್ವಿಜೇಷನ್ ಆಗಿರುತ್ತೆ ಅದಕ್ಕಿಂತ ನಂತರ ಏನು ಲೇಔಟ್ಗಳಾಗುತ್ತೆ ಆ ಲೇಔಟ್ಗಳಲ್ಲಿ ಕೊಡಬೇಕಾಗಿತ್ತು. ಇಲ್ಲಿ ಅಕ್ವಿಜೇಷನ್ ಆಗಿರೋದು ಯಾವಾಗ 2004 ನಂತರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇವರು ಖರೀದಿ ಮಾಡಿರೋದು ಮಲ್ಲಿಕಾರ್ಜುನ ಸ್ವಾಮಿ, ಮಾನ್ಯ ಮುಖ್ಯಮಂತ್ರಿಗಳ ಅಕ್ವೈರ್ ಆಗಿದ್ದು. ಇವರು ಖರೀದಿ ಮಾಡಿದ್ದು ನಂತರ ಶ್ರೀಮತಿ ಪಾರ್ವತಿಯವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಮೂಡಾಗೆ. ಅಂದರೆ ಅಕ್ರಮವಾಗಿ ನಮ್ಮ ಜಮೀನನ್ನು ನೀವು ವಶಪಡಿಸ್ಕೊಂಡು ಲೇಔಟ್ ಮಾಡಿದ್ದೀರಾ, ಅದಕ್ಕೆ ನನಗೆ ಬದಲಿ ಜಾಗ ಕೊಡಿ ಅಂತ ಇವ್ರಿಗೆ ದಾನಪತ್ರ ಬಂದಿದ್ದು 2010ರಲ್ಲಿ. 2014ರಲ್ಲಿ ಶ್ರೀಮತಿ ಪಾರ್ವತಿಯವರು ಒಂದು ಲೆಟರ್ ಬರೆದಿರ್ತಾರೆ, ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದೀರಾ, ಪಡಿಸ್ಕೊಂಡು ಡೆವಲಪ್ ಮಾಡಿದ್ದೀರಾ. ಯು ಆರ್ ಕ್ವೆಶ್ಚನಿಂಗ್ ದ ಡಿಲೇ ಅಲ್ಲ, ನಾನು 4 ವರ್ಷ ಯಾಕೆ ಬಿಟ್ಟು ಮಾಡಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ. ಅಂದ್ರೆ ಇಲ್ಲಿ ಈಗ ಲೋಕಾಯುಕ್ತದವರು ವರದಿ ಕೊಟ್ಟಿರೋದು, ಕೋರ್ಟ್ಗೆ ಸಲ್ಲಿಸಿರೋದು, ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿರೋದು 2016ರಿಂದ 24 ಏನು ಅವಧಿ ಇದೆ ಆ ಅವಧಿಗೆ ಮಾತ್ರ ವರದಿ ಸಲ್ಲಿಸಿದ್ದಾರೆ. ಅದರ ಹಿಂದೆ ಇದು ಎಲ್ಲಿಂದ ಬಂತು? 1997ನೇ ಇಸ್ವಿ ದೇವರಾಜ್ ಅವರು ಏನು ಅದನ್ನ 2016 ನಂತರದ ತನಿಖೆ ಆಗಿದ್ರೆ ಕುಮಾರ್ ನಾಯಕ್ ಅವರ ಹೆಸರು ಬರ್ತಾ ಇರಲಿಲ್ಲ ಅದರಲ್ಲಿ. ಅಲ್ಲ, 11,000 ಪುಟಗಳ ಇದಿದೆ, ಅದರಲ್ಲಿ ಅವರು ಹೇಳಿರೋದು ಅವಧಿ ಬಂದು ಈ ಅವಧಿಗೆ ಇವರು ದೋಷ ಮುಕ್ತರು ಅಂತ ಕೊಟ್ಟಿದ್ದಾರೆ, A1 ಇಂದ A4 ವರೆಗೂ ಮುಖ್ಯಮಂತ್ರಿಗಳು ಸೇರಿದಂತೆ. ಅಂದ್ರೆ 97ರಲ್ಲಿ ಏನು ಆ ಜಾಗ ಅಕ್ವಿಜೇಷನ್ ಆಗಿರುತ್ತೆ, ದೇವರಾಜು ಭೂ ಮಾಲೀಕ ಬಂದು ಡಿನೋಟಿಫಿಕೇಶನ್ಗೆ ಒಂದು ಅರ್ಜಿ ಸಲ್ಲಿಸಿರ್ತಾನೆ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ಅವರೇ ಕೂಡ ಉಸ್ತುವಾರಿ ಸಚಿವರು ಕೂಡ ಇರ್ತಾರೆ ಮೈಸೂರಿಗೆ, ಅದರಲ್ಲಿ DCM ಅಂತ ಪದ ಬಳಕೆ ಕೂಡ ಆಗಿದೆ ಅರ್ಜಿಯಲ್ಲಿ. ಹಾಗಾಗಿ ಆ ಹಿಂದೆಯಿಂದ ಕೂಡ ಇವರು ಏನು ಲೋಕಾಯುಕ್ತ ವರದಿನಲ್ಲಿ ಅವರ ನಗರಾಭಿವೃದ್ಧಿ ಸಚಿವರಾಗಿದ್ದವರು BN ಬಚ್ಚೇಗೌಡರು ಹೇಳಿಕೆಯನ್ನ ಲೋಕಾಯುಕ್ತ ಪೊಲೀಸರು ತಗೊಂಡಿದ್ದಾರೆ. ನನಗೇನು ನೆನಪಿಲ್ಲ, ಸುಮಾರು ಫೈಲ್ ಇದ್ದು ಎಲ್ಲ ಫೈಲಿಗೆ ಸೈನ್ ಹಾಕೊಂಡು ಇದು ಸೈನ್ ಹಾಕಿದ್ದೀನಿ ನೋಡಿ. ಇವತ್ತು ಕೂಡ ಈ ಮೂಡಾ ಕೇಸ್ ಪ್ರಕರಣ 1 ವರ್ಷದಿಂದ ನಡೀತಾ ಬಂದಿದೆ. ನವೆಂಬರ್ 2023ರಲ್ಲಿ ದೂರುದಾರರು ಗವರ್ನರ್ಗೆ ಅರ್ಜಿ ಸಲ್ಲಿಸಿದ್ದು ಒಂದು ವರ್ಷದ ಹೆಚ್ಚಿನ ಅವಧಿನೇ ಆಗಿದೆ. ಆದರೂ ಕೂಡ ಇವತ್ತು ಕೂಡ ಸಂಸದ ಕುಮಾರ್ ನಾಯಕ್ ಅವರು ಏನಂತ ಹೇಳ್ತಾ ಇದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲ, ನಾನು ವರದಿನ ನೋಡ್ತೀನಿ, ನೋಡ್ಬಿಟ್ಟು ನಾನು ಈ ಬಗ್ಗೆ ಪ್ರಕರಣದ ಬಗ್ಗೆ ನಾನು ಹೇಳಿಕೆ ಕೊಡ್ತೀನಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಅಂದರೆ 1 ವರ್ಷ ಹಿಂದೆ ನಡೀತಾ ಇರೋ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅವರ ಹಿಂದೆ ಇರ್ತಕ್ಕಂಥ ಬಲಿಷ್ಠರು ಯಾರು? ಬಲಿಷ್ಠರು ಯಾರು? ಲೋಕಾಯುಕ್ತ B ರಿಪೋರ್ಟ್ನ ಸಾರಾಂಶವನ್ನು 2 ಸೆಂಟೆನ್ಸ್ನಲ್ಲಿ ಹೇಳೋದಾದರೆ ನಿಕೇತ್ ರಾಜಮೌರ್ಯ ಅವರೇ, ಈ 14 ಸೈಟ್ಗಳನ್ನು ಕೊಟ್ಟಿದ್ದು ತಪ್ಪು, ತಗೊಂಡಿದ್ದೇನು ತಪ್ಪಲ್ಲ. ಇದು ಸಾರಾಂಶ 2 ಸೆಂಟೆನ್ಸ್ನಲ್ಲಿ ಹೇಳಬೇಕು ಅಂದರೆ. ಕೊಟ್ಟ ಕ್ರಮವನ್ನು ಲೋಕಾಯುಕ್ತ ಈ B ರಿಪೋರ್ಟ್ನಲ್ಲೇ ಹೇಳ್ತಾ ಹೋಗ್ತಾರೆ, ಇಲ್ಲಿ ಇದು ತಪ್ಪಾಗಿದೆ, ಇದು ತಪ್ಪಾಗಿದೆ, ಇದು ತಪ್ಪಾಗಿದೆ. ನನಗೆ ಇದು ಅರ್ಥ ಆಗ್ತಾ ಇಲ್ಲ. ನೀವು ಆರೋಪಿ ಸ್ಥಾನದಲ್ಲಿ ಯಾರನ್ನು ನಿಲ್ಲಿಸ್ತಾ ಇದ್ದೀರಿ? ನಾ ಯಾರನ್ನೂ ನಿಲ್ಲಿಸ್ತಾ ಇಲ್ಲ. ಲೋಕಾಯುಕ್ತವೇ ಹೇಳ್ತಿರೋ ಪ್ರಕಾರ ತಪ್ಪು ಇವ್ರದಲ್ಲ ಅಧಿಕಾರಿಗಳದು ಅಂತ ಹೇಳಬೇಕಾದ್ರೆ ಕುಮಾರ್ ನಾಯಕ್ ಹೆಸರು ಹೇಳ್ತೀರಿ. ಆದರೆ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ದೀರಿ, ಕೊಟ್ಟಿದ್ದು ಯಾರು? ನಾನು ಹೇಳ್ತಾ ಇಲ್ಲ, ಲೋಕಾಯುಕ್ತ ವರದಿ ಹೇಳ್ತಾ ಇಲ್ಲ. ಆಗ್ಲಿ, ಮಾತಾಡೋಣ ಸರ್. ಒಂದು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಇವರಿಲ್ಲಿ ಏನನ್ನು ಮಾತಾಡಕ್ಕೆ ಹೊರಟಿದ್ದಾರೆ, ಜನತಾದಳದ ಸ್ನೇಹಿತರಾಗಿರ್ಬೋದು, BJPಯ ಸ್ನೇಹಿತರಾದ್ರು ಆಗಿರ್ಬೋದು, ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಲೋಕಾಯುಕ್ತ ತನಿಖೆಯ ಬಗ್ಗೆನೇ ಇವ್ರದೊಂದು ರೀತಿಯ ಅನುಮಾನವನ್ನು ವ್ಯಕ್ತಪಡಿಸೋಕೆ ಹೊರಟಿದ್ದಾರೆ. ವ್ಯಕ್ತಪಡಿಸಬಾರ್ದಾ? ಅಲ್ಲ, ವ್ಯಕ್ತಪಡಿಸಿ. ಓಕೆ. ಆದ್ರೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಲೋಕಾಯುಕ್ತವನ್ನ
ಕರ್ನಾಟಕದ ಲೋಕಾಯುಕ್ತಕ್ಕೆ ಎಂತ ಹೆಸರಿದೆ ಅಂತಂದ್ರೆ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರನ್ನ ಜೈಲಿಗೆ ಕಳಿಸಿದ ಕೀರ್ತಿ ಇದೇ ಲೋಕಾಯುಕ್ತಕ್ಕಿದೆ. ಅಷ್ಟು ಸ್ವತಂತ್ರ ಸಂಸ್ಥೆ ಇದು. ಅದೇ ತರ ಮುಖ್ಯಮಂತ್ರಿ ಲೋಕಾಯುಕ್ತ ಸಂಸ್ಥೆ ಹಿಂದೆ ಸಂತೋಷ್ ಹೆಗ್ಡೆ ಅವರು ಇದ್ದಿದ್ದ ವ್ಯತ್ಯಾಸ ಬಹಳಷ್ಟು ಸಬ್ಜೆಕ್ಟ್ ಸರ್. ಒಂದ್ ನಿಮಿಷ. Yes. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.